ಯಾಕೆ ಹೋಗ್ಬಾರ್ದು? ಹೆಣ್ಮಕ್ಳು ಯಾಕೆ ಹೋಗ್ಬಾರ್ದು? ಇಂದು ಬಂದು ಪದ ಎಲ್ಲ ಸೇರಿಸಬೇಡಿ ದಯವಿಟ್ಟು. ಅತ್ಯಾಚಾರ ಅನ್ನೋದು ನಿಮ್ಗೆ ಒಂಥರ ಅದು ಬಾಯಿಗೆ ಯಾರು ಬೇಕಾದ್ರೂ ಅತ್ಯಾಚಾರ 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 ಅಂದ್ರೆ ಯಾಕೆ ಅತ್ಯಾಚಾರ ಬಳಸ್ತಾರೆ? ಏನ್ ಅತ್ಯಾಚಾರ ಅಂದ್ರೆ ನೀವೆಲ್ಲರೂ ಬಹಳ ಜಾಸ್ತಿ ಆಗೋಯ್ತು ನಿಮ್ದು ರಾಜಕಾರಣಿಗಳು. ಬಾಯಿ ತೆಗೆದ್ರೆ ಅತ್ಯಾಚಾರ 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 ಅಂದ್ರೆ ಬೇರೆ ಪದ ಬಳಸಿ ಅತ್ಯಾಚಾರ ಇಸ್ ನಾಟ್ ರೈಟ್ ವರ್ಡ್. ಮೇಡಮ್ ನಾನ್ ಕೇಳ್ತಾ ಇರೋದು ಒಂದೇನೆ, ಗಂಡಸರಿದ್ದಾರೆ ಹೆಂಗಸರು ಬರಬೇಡಿ ಅಂದ್ರೆ ಯಾವ ಅರ್ಥ ಇದು? ಪ್ರಶ್ನೆ ಮಾಡ್ತಾ ಇರೋದು ಏನ್ ತಾಲಿಬಾನ್ ಇದು? ನಾವೇನ್ ಮಸೀದಿ ಒಳಗೆ ಹೋಗ್ತಾ ಇದೀವ? ಸರ್ಕಾರಿ ಈಗ ಯಾವುದೇ ಆಗ್ಲಿ, ಈಗ ಉದಾಹರಣೆಗೆ ಯಾರು ನಮ್ಮ ಆಶಾ ಮೇಡಮ್, ಈಗ ದೇವಸ್ಥಾನ ಇದೆ, ರೋಡ್ ಬದಿಯಲ್ಲಿ ಅಂಟ್ಕಂಡಂಗೆ ದೇವಸ್ಥಾನ ಮಾಡೋದು, ಯಾವ್ದಾದ್ರು ಸಭೆ, ಅದು ಯಾವ್ದಾದ್ರು ಉತ್ಸವ ಅಥವಾ ಯಾವ್ದಾದ್ರು ಶವಯಾತ್ರೆಯಲ್ಲಿ ನಮ್ಮಲ್ಲಿ ಬ್ಯಾಂಡು ಬಾಜಾ ಅದು ಇದು ಎಲ್ಲ ಹೋಗುತ್ತೆ. ನನ್ ದೇವಾಲಯ ಇದೆ ನೀನ್ ಸೌಂಡ್ ಮಾಡ್ಬೇಡ, ನನ್ ಮಸೀದಿ ಇದೆ ನೀನ್ ಸೌಂಡ್ ಮಾಡ್ಬೇಡ, ನನ್ ಚರ್ಚ್ ಇದೆ ನೀನ್ ಸೌಂಡ್ ಮಾಡ್ಬೇಡ ಅಂದ್ರೆ ಹೆಂಗಾಗುತ್ತೆ? ಅದು ಏಕೆ ಅಂತಂದ್ರೆ ಎರಡು ಅಂಟ್ಕೊಂಡ ರೀತಿಯಲ್ಲಿರುತ್ತೆ. ಹಿಂದೂಗಳನ್ನ ಕಂಡಮ್ ಮಾಡಿ ನಾವೇ ನಮ್ಮದೇ ಒಂದು ಪವರಿಟಿ ಸಾಧನೆ ಮಾಡಬೇಕು ಅಂತ ಇದು ಡಿಸ್ಟ್ರಿಬ್ಯೂಷನ್ಸ್ ಆಗ್ತಾನೆ ಇದ್ದವಾಗ ಸರ್ಕಾರಕ್ಕೆ ಮನವಿಗಳು ಕೊಟ್ಟಿರ್ತಾರೆ ಅಲ್ಲಿ ಸ್ಥಳೀಕರುಗಳು. ಅವರು ಏನಮ್ಮ ನಾವು ಹಿಂದೂ ಮುಸ್ಲಿಂ ಇರುವ ನಗರದಲ್ಲಿ ನೀವು ಅನ್ಯೋನ್ಯತೆಯಿಂದ ಇರಬೇಕು, ಒಂದು ಶಾಂತಿಯನ್ನು ನೀವು ಇದು ಸಹಿಷ್ಣುತೆಯಿಂದ ನೀವು ಬಾಳ್ಕೊಂಡು ರೋಡಿಗೆ ಯಾಕೆ ಸಹಿಷ್ಣುತೆ ಅಂತ ನಾನ್ ಕೇಳೋದು. ಈಗ ಇರೋಣ. ನಾನಿಲ್ಲಿ ಈಗ ಉದಾಹರಣೆಗೆ ನಮ್ದು ಇಲ್ಲಿ ಪಾಯಿಂಟ್ ಏನು ಅಂತಂದ್ರೆ, ಅಸಹಿಷ್ಣುತೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾನ್ ಮಾಡ್ತಾ ಇರೋದು ಎಸ್ಪೆಷಲಿ ಹೆಣ್ಮಕ್ಳ ವಿಚಾರ. ಹೆಣ್ಮಕ್ಳು ಯಾಕೆ ಮಸೀದಿ ಮುಂದೆ ಓಡಾಡಬಾರ್ದು? ದಟ್ ಈಸ್ ಮೈ ಪಾಯಿಂಟ್. ಮಸೀದಿ ಮುಂದೆ ಯಾಕೆ ಉತ್ಸವಗಳನ್ನ ಮಾಡಬಾರ್ದು? ಮಸೀದಿಗಳ ಮುಂದೆ ಯಾಕೆ ಸೌಂಡ್ ಮಾಡಬಾರ್ದು? ಯಾಕೆ ನೀವು ಮಸೀದಿ ಅಕಸ್ಮಾತ್ ನಿಮ್ಗೆ ಡಿಸ್ಟರ್ಬ್ ಆಗೋದಿತ್ತು ಅಂತಂದ್ರೆ ನೀವು ಮಸೀದಿಯನ್ನ ರಸ್ತೆಯಿಂದ ಇಷ್ಟು ಫರ್ಲಾಂಗ್ ದೂರ ಅಂತ ಮಾಡ್ಕೋಬೇಕು, ಆವಾಗ ವಾಯ್ಸ್ ಬರಲ್ಲ. ನೀವು ರಸ್ತೆಗೆ ಅಂಟ್ಕೊಂಡಂಗೆ ಮಸೀದಿ ಮಾಡ್ಬಿಟ್ಟು ನೀವು ಸೌಂಡೇ ಮಾಡಬೇಡಿ ಅಂದ್ರೆ ಇದು ಯಾವ ಸೀಮೆ ನ್ಯಾಯ? ಮೇಡಮ್ ಇಲ್ಲಿ ನಿಮ್ಮ ಮಸೀದಿ ಮುಂದೆ ನಾನು ಎಲ್ಲದೂ ಹೇಳ್ತಿಲ್ಲ, ಕರ್ನಾಟಕ ನಾನೇ ಹೇಳ್ತಾ ಇದ್ದೀನಿ. ಇವನ್ ಅತ್ಯಂತ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಇರುವಂತ ನೀವು ಯಾವುದೇ ಪ್ಲೇಸ್ ತಗೊಳ್ಳಿ, ಇವನ್ ಗೋರಿಪಾಳ್ಯ ತಗೊಳ್ಳಿ, ಅಲ್ಲಿಂತ ಎಲ್ಲ ರೂಲ್ಸ್ ಇಲ್ಲ, ನಾವು ದಿನಪ್ರತಿ ಓಡಾಡ್ತಾ ಇರ್ತೀವಿ. ಬಟ್ ಮದ್ದೂರ್ನಲ್ಲಿ ಮಹಿಳೆಯರು ಈ ವಿಚಾರವನ್ನು ನನ್ಗೆ ಹೇಳಿರೋದ್ರಿಂದ ನಾನು ಇವತ್ತು ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾ ಇದ್ದೀನಿ. ಮೇಡಮ್ ನಿಮಗೆ ನಮ್ಮ ಹಿಂದೂ ಹೆಣ್ಮಕ್ಳು ನಿಮ್ಮ ರಸ್ತೆಯಲ್ಲಿ ಓಡಾಡೋದು ತೊಂದರೆ ಆದ್ರೆ ನಿಮ್ಮ ಮಸೀದಿನ ಸ್ಥಳಾಂತರಿಸ್ರಿ. ಯಾಕೆ ನಾವು ಓಡಾಡ ಯಾಕೆ ಅಂತಂದ್ರೆ 300 ಇರೋ ಜನಕ್ಕೂ 1000 ಇರೋ ಜನಕ್ಕೂ ನಾವು ಅದೇ 300 ಇದು ಪ್ರಶ್ನೆ ಅಲ್ಲ ಮೇಡಮ್. ಇದು 1000 ಇದಾರೆ 300 ಅಲ್ಲ. ನೀವ್ ಹೇಳ್ತಿರೋದು ಕರೆಕ್ಟ್ ಇದೆ. ನಿಮ್ಗೆ ತೊಂದ್ರೆ ಆದ್ರೆ ನೀವು ಸ್ಥಳಾಂತರ ಮಾಡಿ, ಯಾಕಂದ್ರೆ ಹೆಣ್ಮಕ್ಳು ಓಡಾಡ್ಬೇಕು. ಈಗ ರಾತ್ರಿ ಹೊತ್ತು ಏನೋ ಒಂದ್ ಮನೇಲಿ ಖಾಲಿ ಆಗಿರುತ್ತೆ, ಕೊತ್ತಂಬರಿನೋ ಶುಂಠಿನೋ ಬೆಲ್ಲನೋ ಉಪ್ಪು ಏನೋ ತಗೊಳಕ್ಕೆ ಹತ್ರದಲ್ಲಿರುವಂತ ಅಂಗಡಿಗೆ ಓಡೋಗ್ತಾರೆ. ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಮಾತ್ರ ತರಕ್ ಹೋಗ್ತಾರೆ, ಅಥವಾ ಯಾವ್ದಕ್ಕಾದ್ರೂ ಓಡಾಡ್ತಾರೆ. ಹೌದು ಕೊತ್ತಂಬರಿ ಇಂಪಾರ್ಟೆಂಟ್ ಪಾಯಿಂಟ್ ಅಡುಗೆಗಳಿಗೆ, ಅದನ್ನ ನಾನು ಪಾಯಿಂಟ್ ಒಪ್ಕೋತೀನಿ. ನಿಮಗೆ ನಮ್ಮ ಹೆಣ್ಮಕ್ಳು ಓಡಾಡೋದು ಇಷ್ಟ ಇಲ್ಲ ಅಂದ್ರೆ ನೀವು ಸ್ಥಳಾಂತರಿಸ್ರಿ. ನಿಮ್ಮ ಮಸೀದಿಗೆ ನಿಮ್ಮ ಮುಸ್ಲಿಂ ಇದಕ್ಕೇನೆ ನಾವು ರೋಡ್ ನ ಬರ್ಕೊಟ್ಟಿಲ್ಲ, ಸಾರ್ವಜನಿಕ ಹೇಳ್ತಿರೋದು ಸುಳ್ಳು ಅನ್ನೋದಾದ್ರೆ ನೀವು ನಾಳೆನೆ ನೀವು ಯಾವ ಮಸೀದಿ ಇದೆಯಲ್ಲ ನೀವು ಒಂದು ಪ್ರೆಸ್ ಮೀಟ್ ಮಾಡಿ, ಇಲ್ಲ ನಾವಂತ ರೂಲ್ಸ್ ಮಾಡಿಲ್ಲ, ನಾವು ತಮಟೆ ಹೊಡಿಬೇಡಿ ಅಂತ ಅಂದಿಲ್ಲ, ನಾವು ಈ ಮಸೀದಿ ಮುಂದೆ ಶವಯಾತ್ರೆನು ಮಾಡಿ ಅಂತ ಹೇಳಿಲ್ಲ, ನಾವು ಯಾವುದೇ ಸೌಂಡ್ ಮಾಡಬೇಡಿ ಅಂತಾನು ಹೇಳಿಲ್ಲ ಅಂತ ಬೇಕಾದ್ರೆ ಅವ್ರು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ. ಯಾಕೆ ರಘು ದೊಡ್ಡೇರಿ ಅವ್ರು ತಲೆ ಅಳ್ಳಾಡಿಸ್ತಾ ಇದ್ದೀರಾ? ಒಂದು ವಿಚಾರವನ್ನ ನಾವು ದಯವಿಟ್ಟು ಒಂದು ವಿಚಾರವನ್ನ ರಾಜ್ಯದ ಜನತೆ ತಿಳಿಸೋಣ. ಏನು ಈ ಕರ್ನಾಟಕದಲ್ಲಿ 7 ಕೋಟಿ ಕನ್ನಡಿಗರಿದ್ದಾರೆ. ಇನ್ನು ಒಬ್ಬರು ಯಾವುದೇ ಧರ್ಮ ಭಾಷೆ ಜಾತಿಯನ್ನ ನೋಡಿ ಕಾನೂನನ್ನ ಯಾರು ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು. ಬಳ್ಳಾರಿಯ ಬಾರ್ಡರ್ ಇರ್ಲಿ, ಚಿತ್ರದುರ್ಗದ ಚಾಮರಾಜನಗರದ ಮೂಲೆನಲ್ಲಿರ್ಲಿ, ಯಾವುದೇ ಮೂಲೆಯಲ್ಲಿದ್ರು ಇವರು ಒಂದು ಹೇಳ್ತಾ ಇದ್ರು. ಈಗ 300 ಜನ ಇದ್ದಾರೆ, 300 ಜನ ಅಲ್ಲ, 10,000 ಜನರ ನಡುವೆ ಒಂದೇ ಒಂದು ಕುಟುಂಬ, ಒಂದೇ ಒಂದು ಹೆಣ್ಮಗಳು ಅಥವಾ ಒಂದೇ ಒಂದು ಗಂಡಿದ್ದಾನೆ ಅಂದ್ರು ಅವರಿಗೂ ಒಂದೇ ಕಾನೂನು. ಈ ಕಾನೂನು, ನೆಲದ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸರ್ವರಿಗೂ ಸಮಪಾಲು, ಎಲ್ಲರಿಗೂ ನ್ಯಾಯ ಒಂದೇನೆ. ನಾನು ಹೇಳ್ತಾ ಇದ್ದೀನಿ, ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಇಲ್ಲಿವರೆಗೂ ನಾನು ಆ ಹೆಣ್ಮಕ್ಳು ನೋಡಿ ಈ ತರ ಏನೋ ನಿಜವಾಗ್ಲೂ ಆಗಿದ್ರೆ ಇದು ಅಕ್ಷಮ್ಯ ಅಪರಾಧ. ಅದನ್ನ ನಾನು ಹೇಳ್ತಾ ಇರೋದು, ದಯವಿಟ್ಟು ಈ ಹೆಣ್ಮಕ್ಳುಗಳಿದ್ದಾರೆ, ಈ ಹೆಣ್ಮಕ್ಳು ಯಾಕೆ ಇಲ್ಲಿವರೆಗೂ ಅವರ ಹಸ್ಬೆಂಡ್ಗಳು ಯಾರಿದ್ದಾರೆ ಇಲ್ಲಿವರೆಗೂ ಯಾಕೆ ಒಂದು ಕಂಪ್ಲೇಂಟ್ ಅನ್ನ ಮನವಿಗಳಲ್ಲ, ಮನವಿಯಲ್ಲ, ಪೊಲೀಸ್ ಒಂದ್ ನಿಮಿಷ ಕೊಟ್ಟಿದ್ದಾರೆ ಗೊತ್ತಾ? ಯೂನಿಯನ್ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಯೂನಿಯನ್ ಹೋಮ್ ಮಿನಿಸ್ಟರ್ ಕೈಲಿ ಏನು ಮಾಡಕ್ ಆಗ್ಲಿಲ್ವಾ ಅಲ್ಲ, ಯೂನಿಯನ್ ಹೋಮ್ ಮಿನಿಸ್ಟರ್ ಇಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ನಾವು ಲಾಸ್ಟಿಗೆ ಹೋಗೋಣ ಹೋಮ್ ಮಿನಿಸ್ಟರ್ ಹತ್ರ. ನಿಮ್ ಜಿಲ್ಲಾಡಳಿತ
ಪೊಲೀಸ್ ಇಲಾಖೆ, ಜಿಲ್ಲಾ ಉಸ್ತುವಾರಿ ಮತ್ತು ಸರ್ಕಾರ ಸೇರಿದಂತೆ ಸ್ಥಳೀಯ ಶಾಸಕರು ಏನ್ ಕಡಲೆಕಾಯಿ ತಿನ್ಕೊಂಡು ಕೂತಿದ್ರಾ? ಕಡಲೆಕಾಯಿ ಇಲ್ಲ, ಇಲ್ಲಿ ವ್ಯವಸ್ಥಿತವಾದಂತ ಅಲ್ಲಿ ಒಂದು ನನಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಅಲ್ಲಿರ್ತಕ್ಕಂತ ಮಾಜಿ ಸಚಿವರು, ಮಾಜಿ ಶಾಸಕರು ಕೆಲವು ಗೂಂಡಾಗಳನ್ನ ಬಿಟ್ಟು ಈ ಗಲಾಟೆಯನ್ನ ಮಾಡಿಸ್ತಾ ಇದ್ದಾರೆ. ನಾನು ಒಂದ್ ನಿಮಿಷ ಸುಂದರೇಶ್, ನಾನು ಹೇಳ್ತೇನೆ, ನಾನು ಏನ್ ಕೇಳ್ತಿದ್ದೀನಿ ನೀವೇನ್ ಹೇಳ್ತೀರಾ? ನೀವು ಒಂದ್ ನಿಮಿಷ, ನಾನು ಹೇಳ್ತಿರೋ ಪಾಯಿಂಟ್ ಏನು, ನೀವು ಹೇಳ್ತಿರೋ ಪಾಯಿಂಟ್ ಏನು? ನಾನು ಹೇಳ್ತಿರೋ ಪಾಯಿಂಟ್ ಚನ್ನೇಗೌಡ ಬಡಾವಣೆ ಅಂತ ಹೆಣ್ಣು ಮಕ್ಕಳು ಕೊಟ್ಟಿರುವಂತ ಕಂಪ್ಲೇಂಟ್ ಏನು ಅಂತಂದ್ರೆ ರಾತ್ರಿ ಹೊತ್ತು ಓಡಾಡಕ್ ಆಗ್ತಾ ಇಲ್ಲ. ನಾನು ಅಕ್ಷಮ್ಯ ಅಪರಾಧ ಅಂತ ಹೇಳಿದ